ವೆಲ್ಕಮ್ ಬ್ಯಾಕ್ ಟು 7 days 7 ಮ್ಯಾಂಗೋ ರೆಸಿಪಿ ಸೀರೀಸ್ ಆಫ್ ಡೇ 3. ಈ ಮಾವಿನ ಹಣ್ಣಿನ ಸೀಸನ್ ಇರುವಾಗಲೇ ಈ ಮ್ಯಾಂಗೋ ಲಡ್ಡುನ ಟ್ರೈ ಮಾಡಲೇಬೇಕು. ಇದನ್ನ 10 ನಿಮಿಷದಲ್ಲಿ ರೆಡಿ ಮಾಡಬಹುದು. ಮೊದಲು ನನ್ನ ಪೇಜ್ ನ ಫಾಲೋ ಮಾಡಿ ಹೇಗೆ ಮಾಡೋದು ಅಂತ ನೋಡಿ. ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಅದರ ತಿರುಳನ್ನ ಸಪರೇಟ್ ಮಾಡ್ಕೊಂಡು ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ನಂತರ ಅದಕ್ಕೆ 2 ಸ್ಪೂನ್ ಸಕ್ಕರೆ, 2 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನಂತರ ಒಂದು ಪ್ಯಾನ್ ಗೆ 2 ಕಪ್ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕೊಳ್ಳೋಣ. ಇದರ ಬದಲು ಕಾಯಿ ತುರಿ ಆದ್ರೂ ಹಾಕೋಬಹುದು. ಇದನ್ನ ಲೋ ಫ್ಲೇಮ್ ಅಲ್ಲಿ 2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಕಪ್ ಮ್ಯಾಂಗೋ ಪ್ಯೂರಿ, ಅರ್ಧ ಕಪ್ ಮಿಲ್ಕ್ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಕಂಬೈನ್ ಆಗೋ ತರ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಲೋ ಫ್ಲೇಮ್ ಅಲ್ಲೇ ಇರ್ಲಿ. ಇವಾಗ ಇದಾಗಿದೆ. ಇದು ಸ್ವಲ್ಪ ಆರಿದ್ಮೇಲೆ ಬೆಚ್ಚಗಿರುವಾಗಲೇ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ನಾನಿಲ್ಲಿ ತೋರಿಸಿರೋ ತರನೇ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಉಂಡೆಗಳೆಲ್ಲ ಕಟ್ಟಿ ಆದ್ಮೇಲೆ ಒಂದು ಪ್ಲೇಟ್ಗೆ ಕೋಕೋನಟ್ ಪೌಡರ್ನ ಹಾಕೊಂಡು ಈ ಲಡ್ಡುಗಳನ್ನೆಲ್ಲ ಕೋಕೋನಟ್ ಪೌಡರ್ಗೆ ರೋಲ್ ಮಾಡಿ ಪಿಸ್ತಾ ಇಂದ ಗಾರ್ನಿಶ್ ಮಾಡಿದ್ರೆ ಸೂಪರ್ ಸಾಫ್ಟ್ ಮ್ಯಾಂಗೋ ಲಡ್ಡು 10 ನಿಮಿಷದಲ್ಲಿ ರೆಡಿ ಆಗಿದೆ. ಇವತ್ತು ನಾನ್ ಮಾಡಿರೋ ಈ ಮ್ಯಾಂಗೋ ಕೋಕೋನಟ್ ಲಡ್ಡು ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ.